ಇವರು ಕನ್ನಡ ನಟ ದರ್ಶನ್ ರವರ ಒಬ್ಬ ಅಭಿಮಾನಿ. ನಮ್ ಡಿ ಬಾಸ್ಗೆ ಸಪೋರ್ಟ್ ಮಾಡೋದು. ಅವ್ರು ಏನೇ ಮಾಡಿದ್ರು ಅಷ್ಟೇ, ಅವ್ರು ಒಳ್ಳೇದ್ ಮಾಡಿದ್ರು ಅಷ್ಟೇ, ಕೆಟ್ಟದ್ ಮಾಡಿದ್ರು ಅಷ್ಟೇ, ನಾವು ಡಿ ಬಾಸ್ಗೆ ಸಪೋರ್ಟ್ ಮಾಡೋದು. ನಟ ದರ್ಶನ್ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಜೈಲ್ ಸೇರ್ಕೊಂಡಿದ್ದಾಗ ಅವರ ಕೆಲ ಅಭಿಮಾನಿಗಳು ಸಾಕ್ಷಿ ಇದ್ದರೂ ಕೂಡ ಅವರಿಗೆ ಬೆಂಬಲ ಕೊಡುತ್ತಿದ್ದರು. ಪೊಲೀಸ್ ಹೇಳಿದಾರಪ್ಪ, ಪೊಲೀಸ್ ಕೇಳ್ತೀರಾ, ಪೊಲೀಸ್ ಇದು ಕೇವಲ ದರ್ಶನ್ ಅಭಿಮಾನಿಗಳು ಮಾತ್ರ ಅಲ್ಲ, ಭಾರತದಲ್ಲಿ ಸೆಲೆಬ್ರಿಟೀಸ್ಗಳನ್ನ ದೇವರಂತೆ ಕಾಣ್ತಾರೆ. ತಮಿಳುನಾಡಿನಲ್ಲಿ ನಟ ವಿಜಯ್ ಅವರ ಸಿನಿಮಾ ಟಿಕೆಟ್ ಸಿಗದೆ ಒಬ್ಬ ಅಭಿಮಾನಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಶಾರುಖ್ ಖಾನ್ ಮನೆಗೆ ನುಗ್ಗಲು ಯತ್ನಿಸಿದ ಫ್ಯಾನ್ಸ್. ಪವನ್ ಕಲ್ಯಾಣ್ ಅವರ ಅಭಿಮಾನಿ ಜೂನಿಯರ್ NTR ಅವರ ಅಭಿಮಾನಿ ಜೊತೆ ಜಗಳವಾಡಿ ಕೊಲೆಯಾದ ಘಟನೆ. ಸೆಲೆಬ್ರಿಟೀಸ್ ಫ್ಯಾನ್ಸ್, ಸೆಲೆಬ್ರಿಟೀಸ್ ಫ್ಯಾನ್ಸ್, ಸೆಲೆಬ್ರಿಟೀಸ್ ಫ್ಯಾನ್ಸ್. ಯಾಕೆ ಒಬ್ಬ ಮನುಷ್ಯನ ಬಗ್ಗೆ ಇನ್ನೊಬ್ಬ ಮನುಷ್ಯ ಇಷ್ಟು ಕ್ರೇಜಿ ಆಗ್ತಾನೆ? ಇದು ಅಭಿಮಾನವೇ ಅಥವಾ ಅಂಧ ಅಭಿಮಾನವೇ? ಯಾಕೆ ಅಭಿಮಾನಿಗಳು ಈ ತರ ಮಾಡ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. तुझे पता है इंडिया में सबसे ज्यादा क्या मैन्युफैक्चर होता है? सीमेंट, स्टील, हीरोज और भगवान. ಈ ದೇವಸ್ಥಾನವನ್ನು ನೋಡಿ. ನೀವು ಇದು ಯಾವ ದೇವರ ದೇವಸ್ಥಾನ ಅಂತ ಯೋಚನೆ ಮಾಡ್ತಿರಬಹುದು, ಆದ್ರೆ ಇದು ಯಾವ ದೇವರ ದೇವಸ್ಥಾನನೂ ಅಲ್ಲ, ಹೊರತು ಬಾಲಿವುಡ್ನ ಪ್ರಖ್ಯಾತ ನಟ ಅಮಿತಾಬ್ ಬಚ್ಚನ್ ರವರ ದೇವಸ್ಥಾನ. ಹೌದು, ಕೋಲ್ಕತ್ತಾದಲ್ಲಿ ಇರುವ ಈ ದೇವಸ್ಥಾನ ಅಮಿತಾಬ್ ಬಚ್ಚನ್ ರವರ ಫ್ಯಾನ್ಸ್ ಕಟ್ಟಿದ ದೇವಸ್ಥಾನವಾಗಿದೆ. ಇಲ್ಲಿ ದಿನವೂ ಪೂಜೆ ನಡೆಯುತ್ತದೆ ಮತ್ತು ಅಮಿತಾಬ್ ಚಾಲೀಸಾ ಪಠಣೆ ಮಾಡುತ್ತಾರೆ. ಹಾಗೆ ಪೂಜೆಯ ನಂತರ ಪ್ರಸಾದವನ್ನು ನೀಡುತ್ತಾರೆ. ज्ञान गुण सागर आप हुए अवतार उजागर, हरि पुत्र तुलित बल दामा, तेजी पुत्र अमिताभ है नामा, अमिताभ के साथी नवरंगी, करते नहीं ऐसे वेशों की संगी. ಇನ್ನು ಇಲ್ಲೊಬ್ಬರು ತಮ್ಮ 72 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಅವರ ನೆಚ್ಚಿನ ಆಕ್ಟರ್ ಆದಂತ ಸಂಜಯ್ ದತ್ ಅವರಿಗೆ ಕೊಡಲು ತಯಾರಾಗಿದ್ರು. ಮುಂಬೈ ಮೂಲದ ನಿಶಾ ಪಾಟೀಲ್ ರವರು ತಮ್ಮ ನೆಚ್ಚಿನ ನಟ ಸಂಜಯ್ ದತ್ ಇವರಿಗೆ ತಾವು ಸತ್ತ ನಂತರ ತಮ್ಮ ಆಸ್ತಿಯನ್ನು ಅವರಿಗೆ ಕೊಡಬೇಕು ಎಂದು ಅವರು ಬರೆದಿದ್ರು. ಇನ್ನು ಈ ಹುಚ್ಚುತನ ಯಾವ ಲೆವೆಲಿಗೆ ಅಂದ್ರೆ 2016ರಲ್ಲಿ ತೆಲುಗು ನಟ ಪವನ್ ಕಲ್ಯಾಣ್ ಅವರ ಅಭಿಮಾನಿ ಒಬ್ಬ ಜೂನಿಯರ್ NTR ಅವರ ಅಭಿಮಾನಿ ಜೊತೆ ಪವನ್ ಕಲ್ಯಾಣ್ ದೊಡ್ಡ ಸ್ಟಾರೋ ಅಥವಾ ಜೂನಿಯರ್ NTR ದೊಡ್ಡ ಸ್ಟಾರೋ ಅಂತ ಜಗಳವಾಡಿ ಜೂನಿಯರ್ NTR ಅವರ ಅಭಿಮಾನಿ ಪವನ್ ಕಲ್ಯಾಣ್ ಅವರ ಅಭಿಮಾನಿಯನ್ನು ಕೊಲೆ ಮಾಡುತ್ತಾನೆ. ಈ ಘಟನೆ ಕರ್ನಾಟಕದ ಕೋಲಾರದಲ್ಲಿ ನಡೆಯುತ್ತದೆ. ಅಭಿಮಾನಿಗಳು ಅಂಧ ಅಭಿಮಾನಿಗಳೇ ಆಗೋದಕ್ಕೆ ಕೆಲವು ಸೈಕಾಲಜಿಕಲ್ ಕಾರಣಗಳಿರುತ್ತವೆ. ಸೋಷಿಯಲ್ ಮೀಡಿಯಾ ಬರುವ ಮೊದಲು ಅಭಿಮಾನಿಗಳು ಸೆಲೆಬ್ರಿಟೀಸ್ಗಳ ಬಗ್ಗೆ ನ್ಯೂಸ್ ಪೇಪರ್ ಅಥವಾ ನ್ಯೂಸ್ ಚಾನೆಲ್ ನಲ್ಲಿ ತಿಳಿದುಕೊಳ್ತಿದ್ರು ಮತ್ತು ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಅವರನ್ನು ಭೇಟಿ ಮಾಡ್ತಿದ್ರು. ಆವಾಗ ಅಭಿಮಾನಿಗಳ ಸಂಬಂಧ ಸೆಲೆಬ್ರಿಟೀಸ್ಗಳ ನಡುವೆ ಹೇಗಿರಬೇಕಿತ್ತು ಹಾಗಿತ್ತು. ಆದರೆ ಸೋಷಿಯಲ್ ಮೀಡಿಯಾ ಬಂದ ಬಳಿಕ ಅಭಿಮಾನಿಗಳು ಸೆಲೆಬ್ರಿಟೀಸ್ಗಳ ಹೆಸರಿನಲ್ಲಿ ಒಂದಿಷ್ಟು ಫ್ಯಾನ್ ಪೇಜಸ್ಗಳು, ಫೇಸ್ಬುಕ್ ಹಾಗೂ ಟ್ವಿಟರ್ ಅಕೌಂಟ್ ಗಳನ್ನ ತೆರೆದು ಅವರ ಸಮಯ ಹಾಳು ಮಾಡೋದಲ್ಲದೆ ಬೇರೆಯವರ ಸಮಯವನ್ನು ಹಾಳು ಮಾಡ್ತಿದ್ದಾರೆ. ಸೆಲೆಬ್ರಿಟೀಸ್ಗಳು ಏನ್ ಮಾಡ್ತಿದ್ದಾರೆ, ಅವರು ಊಟ ಏನ್ ಮಾಡ್ತಾರೆ, ಶಾಪಿಂಗ್ ಮಾಡ್ತಾರೆ, ಅವ್ರ ಹತ್ರ ಯಾವ ಕಾರ್ ಇದೆ, ಅವ್ರ ಮನೆ ಹೇಗಿದೆ, ಇದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಇನ್ನು ಕೆಲವೊಂದಿಷ್ಟು ಜನ ಅವರ ಹೆಸರಿನಲ್ಲಿ ಟ್ಯಾಟೂ ಹಾಕೋತಾರೆ, ಹಾಗೆ ಅವರ ಮೂವಿ ಹೆಸರಿನಲ್ಲಿ ಕೂಡ ಟ್ಯಾಟೂ ಹಾಕ್ಸ್ಕೋತಾರೆ. ಅಷ್ಟೇ ಯಾಕೆ, ಕೆಲವು ದರ್ಶನ್ ಅಭಿಮಾನಿಗಳು ಅವರ ಖೈದಿ ನಂಬರ್ ಅನ್ನು ಟ್ಯಾಟೂ ಹಾಕ್ಸಿದ್ರು. ಇದಕ್ಕೆ ಅಭಿಮಾನ ಎನ್ನಬೇಕು, ಅಂಧಾಭಿಮಾನ ಅನ್ನಬೇಕು. ಇನ್ನು ಈ ಅಭಿಮಾನಿಯನ್ನು ನೋಡಿ. ಡಿ ಬಾಸ್ಗೆ ಸಪೋರ್ಟ್ ಮಾಡೋದು. ಅವ್ರು ಏನೇ ಮಾಡಿದ್ರು ಅಷ್ಟೇ, ಅವ್ರು ಒಳ್ಳೇದ್ ಮಾಡಿದ್ರು ಅಷ್ಟೇ, ಕೆಟ್ಟದ್ ಮಾಡಿದ್ರು ಅಷ್ಟೇ, ನಾವು ಡಿ ಬಾಸ್ಗೆ ಸಪೋರ್ಟ್ ಮಾಡೋದು. ಕೋಟಿ ಜನ ಕೋಟಿ ಮಾತಾಡ್ಲಿ, ಬೆನ್ನಿಂತೆ 1000 ಮಾತಾಡ್ಲಿ, ದರ್ಶನ್ ರವರು ಏನೇ ಮಾಡಿದರೂ ಅವರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಈ ಅಭಿಮಾನಿಗೆ ಈ ರೀತಿಯ ಅಂಧ ಅಭಿಮಾನ ಹೇಗೆ ಬಂದಿರಬಹುದು ಅಂದರೆ, ಇವರು ಮೂವೀಸ್ ಗಳಲ್ಲಿ ಸೆಲೆಬ್ರಿಟೀಸ್ ಗಳು ಮಾಡಿದ್ದನ್ನ ನೋಡಿ ಇವರು ನಿಜ ಜೀವನದಲ್ಲೂ ಹೀಗೆ ಇರ್ತಾರೆ ಅಂತ ತಿಳ್ಕೊಂಡಿರ್ತಾರೆ. ಅವರು ತಪ್ಪು ಮಾಡೋಕೆ ಸಾಧ್ಯನೇ ಇಲ್ಲ ಅಂತ ಅನ್ಕೊಂಡಿರ್ತಾರೆ. ಮೂವೀಸ್ ಗಳಲ್ಲಿ ಸೆಲೆಬ್ರಿಟೀಸ್ ಗಳು ಆ ಕ್ಯಾರೆಕ್ಟರ್ ನ ಪ್ರಕಾರ ನಟಿಸುತ್ತಾರೆ ಹೊರತು ನಿಜ ಜೀವನದಲ್ಲಿ ಅವರು ಹಾಗೆ ಇರಲ್ಲ. ಇನ್ನು ಇವರನ್ನು ನೋಡಿ. ಈ ರಿಪೋರ್ಟರ್ ಅಭಿಮಾನಿಯಾಗಿ ನಿನಗೇನು ಉಪಯೋಗ ಎಂದು ಕೇಳ್ತಿದ್ದಾರೆ. ಇದಕ್ಕೆ ಇವನು ಅವರು ನಮಗೆ ಇನ್ಸ್ಪಿರೇಷನ್ ಅಂತ ಹೇಳ್ತಾರೆ. ಇವರು ಸೋಷಿಯಲ್ ಮೀಡಿಯಾದಲ್ಲಿ ಸೆಲೆಬ್ರಿಟೀಸ್ ಗಳ ಎಡಿಟ್ ಅನ್ನು ನೋಡಿ ಈ ರೀತಿ ಹೇಳಿರಬಹುದು. ಬ್ಯಾಕ್ ಗ್ರೌಂಡ್ ನಲ್ಲಿ ಒಳ್ಳೆ ಮ್ಯೂಸಿಕ್ ಹಾಕಿ ಬೇರೆಯವರಿಗೆ ಇನ್ಸ್ಪಿರೇಷನ್ ಅಂತ ವಿಡಿಯೋ ಮಾಡಿ ಈ ಫ್ಯಾನ್ ಪೇಜಸ್ ಗಳು ಅಪ್ಲೋಡ್ ಮಾಡ್ತವೆ. ನಿಂದು ತಾಯಿ ಗುಣ
ಇದರಿಂದ ಹಲವಾರು ಜನ ಅಂಧ ಅಭಿಮಾನಿಗಳಾಗ್ತಾರೆ. ಇನ್ನು ಕೆಲವರು ಯಾವ ಮಟ್ಟಕ್ಕೆ ಅಂದರೆ ಸೆಲೆಬ್ರಿಟೀಸ್ ಗಳಿಗೋಸ್ಕರ ತಮ್ಮ ಜೀವವನ್ನೇ ಕೊಡಲು ತಯಾರಿರುತ್ತಾರೆ. 2013ರಲ್ಲಿ ತಮಿಳುನಾಡಿನಲ್ಲಿ ನಟ ತಳಪತಿ ವಿಜಯ್ ರವರ ಮೂವಿ ಥಲೈವ ಬಿಡುಗಡೆಯಾಗುತ್ತದೆ. ಈ ಮೂವಿ ಟಿಕೆಟ್ ಸಿಗದಿದ್ದಕ್ಕೆ ಒಬ್ಬ 20 ವರ್ಷದ ಹುಡುಗ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಇನ್ನು ಸಾಕಷ್ಟು ಇತರ ಘಟನೆಗಳು ಅಭಿಮಾನಿಗಳು ಸೆಲೆಬ್ರಿಟೀಸ್ಗಳ ಮೇಲೆ ಅಂಧಾಭಿಮಾನವನ್ನು ತೋರಿ ತಮ್ಮ ಜೀವನವನ್ನು ಹಾಳು ಮಾಡಿಕೊಂಡಿದ್ದಾರೆ. ಎಂಟರ್ಟೈನ್ಮೆಂಟ್ಗೋಸ್ಕರ ಸೆಲೆಬ್ರಿಟೀಸ್ಗಳನ್ನು ನೋಡೋದು ಸಹಜ, ಆದರೆ ಅವರಿಗೋಸ್ಕರ ತಮ್ಮ ಜೀವನವನ್ನೇ ಹಾಳು ಮಾಡಿಕೊಳ್ಳೋದು ನಮ್ಮ ದಡ್ಡತನ. ಒಬ್ಬ ಸೆಲೆಬ್ರಿಟಿ ಒಂದು ಮೂವಿ ಮಾಡ್ತಿದ್ರೆ ಅದರ ಹಿಂದೆ ಹಲವಾರು ಜನರ ಪರಿಶ್ರಮ ಇರುತ್ತದೆ. ಯಾವುದೋ ಒಬ್ಬ ಸೆಲೆಬ್ರಿಟಿಯಿಂದ ಇಡೀ ಮೂವಿ ಕ್ರಿಯೇಟ್ ಆಗಲ್ಲ. ಇದರಲ್ಲಿ ಪ್ರತಿಯೊಬ್ಬರ ಶ್ರಮ ಮುಖ್ಯ. ಅಂಧ ಅಭಿಮಾನಿಗಳು ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಹಾಗೆ ಅವರು ಸೋಷಿಯಲ್ ಮೀಡಿಯಾದ ಟ್ರ್ಯಾಪ್ಗೆ ಬೀಳಬಾರ್ದು. ಅವರು ತಮ್ಮ ಜೀವನದಲ್ಲಿ ಪಾರ್ಟಿ ಮಾಡ್ತಾರೆ, ಡಬ್ಬಿಂಗು, ಶೂಟಿಂಗು, ಹಾಲಿಡೇ. ಆದರೆ ನಾವು ಅವರಿಗಾಗಿ ಫೈಟ್ ಮಾಡ್ತೀವಿ, ಡಿಬೇಟ್ ಮಾಡ್ತೀವಿ, ಟ್ರೋಲ್ ಪೇಜಲ್ಲಿ ಟ್ರೋಲ್ ಮಾಡ್ತೀವಿ, ಹಾಗೆ ಅವರಿಗೋಸ್ಕರ ಹೋರಾಟ ಕೂಡ ಮಾಡ್ತೀವಿ. ಸೆಲೆಬ್ರಿಟೀಸ್ಗಳ ಜೀವನ ನೋಡೋದು ಒಂದು ಎಂಟರ್ಟೈನ್ಮೆಂಟ್, ಆದರೆ ಅವರನ್ನು ಫಾಲೋ ಮಾಡೋದು ಒಂದು ಗುರಿ ಅಲ್ಲ. ನಮ್ಮ ಜೀವನ ನಮ್ಮ ದಾರಿ ಆಗಲಿ, ನಮ್ಮ ದಾರಿಯನ್ನು ನಾವೇ ನಿರ್ಧಾರ ಮಾಡೋಣ. ಅಂಧ ಅಭಿಮಾನಿಗಳು ಇದನ್ನು ಅರ್ಥ ಮಾಡಿಕೊಂಡು ಅವರ ಜೀವನವನ್ನು ಅವರೇ ನಿರ್ಧರಿಸಲಿ.